ಮಂಗಳೂರು ಮೀನುಗಾರಿಕಾ ಧಕ್ಕೆ ಪ್ರದೇಶದಲ್ಲಿ ದುಡಿಯುತ್ತಿದ್ದ ವೇಳೆಯಲ್ಲಿ ತುಕ್ಕು ಹಿಡಿದ ದಾರಿದೀಪದ ಕಂಬವೊಂದು ಬಿದ್ದಿದ್ದರ ಪರಿಣಾಮವಾಗಿ ತಮಿಳುನಾಡು ಮೂಲದ ಕಾರ್ಮಿಕ ಮುರುಗನ್ ರವರು ಸ್ಥಳದಲ್ಲಿ ಮೃತಪಟ್ಟಿದ್ದು, ಈ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಈ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಮೃತರಾದ ಮುರುಗನ್ ಕುಟುಂಬಕ್ಕೆ ರೂಪಾಯಿ 25 ಲಕ್ಷದಷ್ಟು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆ ಹಾಗೂ ಯುವಜನ ಸಂಘಟನೆ ನೇತೃತ್ವದಲ್ಲಿ ಇಂದು ಧಕ್ಕೆ ಪ್ರದೇಶಕ್ಕೆ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಲಾಗಿದೆ. 300ಕ್ಕೂ ಮಿಕ್ಕಿದ ಮೀನುಗಾರಿಕಾ ಕಾರ್ಮಿಕರು ಮೀನುಗಾರಿಕಾ ಇಲಾಖೆ ಹಾಗೂ ಜಿಲ್ಲಾಡಳಿತ ಬೇಜವಾಬ್ದಾರಿಯನ್ನು ಖಂಡಿಸಿ ಆಕ್ರೋಶಭರಿತವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ಕುಟುಂಬಕ್ಕೆ ಆ ಮೃತದೇಹವನ್ನ ತಲುಪಿಸತಕ್ಕಂತ ಸಂದರ್ಭದಲ್ಲಿ ನಾವು ವಿಡಿಯೋವನ್ನ ಗಮನಿಸಿದ್ದೇವೆ. ಒಬ್ಬ ದುಡಿಲಿಕ್ಕೆ ಹೋದಂತ ಯುವಕ ಯಾವುದೇ ಊರಿನವನಾಗಿರ್ಲಿ, ತಮಿಳುನಾಡಿನವನಾಗಿರ್ಲಿ, ತುಳುನಾಡಿನವನಾಗಿರ್ಲಿ, ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ಬೇಕು. ಆದ್ರಿಂದ ಮೀನುಗಾರಿಕೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರು ನೀವು ಗಟ್ಟಿ ಮನಸ್ಸು ಮಾಡಿ, ಯಾಕಂದ್ರೆ ನಾವು ಮೀನುಗಾರಿಕೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರು ನೀವು ಒಂಟಿ ಅಲ್ಲ, ನೀವು ಒಬ್ಬಂಟಿ ಅಲ್ಲ. ನಿಮ್ಮ ಹಿಂದೆ ಈ ಜಿಲ್ಲೆಯ ದುಡಿಯುವ ವರ್ಗ ಇದೆ. ಎಲ್ಲಾ ವಿಭಾಗದ ಕಾರ್ಮಿಕರು ನಿಮ್ಮ ಹಿಂದೆ ಇದ್ದಾರೆ. ಆದ್ರಿಂದ ಪ್ರತಿಗೆಡಬೇಡಿ, ಯಾವ ಕಾರಣಕ್ಕೂ ನಿರಾಶೆ ಬೇಡ. ಆ ನಿಟ್ಟಿನಲ್ಲಿ ಇವತ್ತು ನಡೆಯತಕ್ಕಂತ ಈ ಒಂದು ಬಾರಿ ದೊಡ್ಡ ರೀತಿಯಾದಂತಹ ಪ್ರತಿಭಟನೆ